ನಮಸ್ಕಾರ. ಎಲ್ರಿಗೂ ಇಷ್ಟ ಆಗುವಂಥ ಅವರೆಕಾಳು ರೊಟ್ಟಿ ಮಾಡ್ತಾ ಇದ್ದೀನಿ. ಅವರೆಕಾಳು ಕಾಲದಲ್ಲಿ ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅನ್ಸುತ್ತೆ. ಬೆಳಗಿನ ತಿಂಡಿಗೆ ಮಾಡಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಅವರೆಕಾಳನ್ನು ಬಿಡಿಸಿಟ್ಟಿದ್ದೀನಿ. ಇದೊಂದು 1/4 kg ಇದೆ. ನಾನು ಇದರಲ್ಲಿ ಒಂದು ಅರ್ಧದಷ್ಟು ತೊಗೊಂಡಿದ್ದೀನಿ. ಮೊದಲು ಅವರೆಕಾಳನ್ನು ಬೇಯಿಸ್ಕೊಳ್ಬೇಕು. ನಾನು ಕುಕ್ಕರಲ್ಲಿ ಅವರೆಕಾಳು ಬೇಯಿಸ್ತಾ ಇದ್ದೀನಿ. ಒಂದು 100 ರಿಂದ 150 ಗ್ರಾಮ್ನಷ್ಟು ಅವರೆಕಾಳು ತೊಗೊಂಡಿದ್ದೀನಿ. ಬೇಯಕ್ಕೆ ಬೇಕಾದಷ್ಟು ನೀರು ಮತ್ತು ರುಚಿಗೆ ಉಪ್ಪು ಹಾಕಿಬಿಟ್ಟು ಕುಕ್ಕರನ್ನು 2 ಕೂಗು ಕೂಗಿಸ್ತೀನಿ. ಬೇಯಬೇಕಾದ್ರೆ ನಾವು ಉಪ್ಪು ಹಾಕೋದ್ರಿಂದ ಅವರೆಕಾಳಿಗೆ ಉಪ್ಪು ಹತ್ಕೊಳ್ಳುತ್ತೆ. ಆವಾಗ ರೊಟ್ಟಿ ತುಂಬ ರುಚಿಯಾಗುತ್ತೆ. ಈಗ ಅವರೆಕಾಳು ಹದವಾಗಿ ಮೆತ್ತಗೆ ಬೆಂದಿದೆ. ಇವಾಗ ರೊಟ್ಟಿ ಹಿಟ್ಟು ಕಲಿಸ್ಕೊಳ್ಬೇಕು. 1 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಮನೇಲಿ ಬೀಸಿಸಿರೋ ಅಕ್ಕಿ ಹಿಟ್ಟಿದ್ರೆ ಅದರಿಂದ ಮಾಡಬಹುದು. ನಾನು ಅಂಗಡಿಯಿಂದ ತಂದ ಅಕ್ಕಿ ಹಿಟ್ಟಿದು. 2 ಹಿಟ್ಟಿನಲ್ಲಿ ರೊಟ್ಟಿ ಚೆನ್ನಾಗೇ ಆಗುತ್ತೆ. ನಾನಿಲ್ಲಿ ನೀರನ್ನು ಬಸ್ಬಿಟ್ಟು ಬೇಯಿಸಿರೋ ಅವರೆಕಾಳು ಹಾಕ್ತಾ ಇದ್ದೀನಿ. ಮತ್ತು ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಧಾರಾಳವಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಹಸಿ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಆದಷ್ಟು ಫ್ರೆಶ್ ಆದ ಕಾಯಿ ತುರಿ ತೊಗೊಂಡ್ರೆ ರುಚಿ ಜಾಸ್ತಿ. ನಾನು 1 ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಮತ್ತು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತೀನಿ. 1 ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ. ಮತ್ತು ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಇದು ಅವರೆಕಾಳು ಬೇಯಿಸಿರೋ ನೀರು. ರೊಟ್ಟಿ ಹಿಟ್ಟು ಕಲಸೋಕ್ಕೆ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕಿ ಕಲಿಸ್ಕೊಳ್ಬೇಕು. ನಾನಿಲ್ಲಿ ಅವರೆಕಾಳು ಬೇಯಿಸಿರೋ ನೀರಿನಿಂದ ರೊಟ್ಟಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಒಂದೇ ಸಲ ಅಷ್ಟು ನೀರು ಹಾಕಬಾರ್ದು. ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಮತ್ತು ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರೋದು ಅಂದರೆ ಅವರೆಕಾಳನ್ನು ತುಂಬ ಜಾಸ್ತಿ ಹಾಕಬಾರ್ದು. ಆವಾಗ ರೊಟ್ಟಿ ತಟ್ಟಿ ಮಾಡೋಕ್ಕೆ ಕಷ್ಟ ಆಗಿಬಿಡತ್ತೆ. ಆಗ ರೊಟ್ಟಿ ಮುರಿದು ಹೋಗುತ್ತೆ. ನೋಡಿ, ಈಗ ರೊಟ್ಟಿ ಹಿಟ್ಟು ಕಲಸಿದ್ದಾಯಿತು. ಒಂದು ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ. ಹೆಂಚಿನ ಮೇಲೆ 1 ರಿಂದ 1.5 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ರೊಟ್ಟಿ ತಟ್ಕೊಳ್ತೀನಿ. ನಾನು ಯಾವಾಗಲೂ ನೇರವಾಗಿ ಹೆಂಚಿನ ಮೇಲೆ ರೊಟ್ಟಿ ತಟ್ಟಿ ಮಾಡೋದು. ಈ ರೀತಿ ಮಾಡಿದಾಗ ಪ್ರತಿ ಸಲ ಹೆಂಚನ್ನು ತೊಳೆದು ಮತ್ತೆ ರೊಟ್ಟಿ ತಟ್ಟಬೇಕಾಗತ್ತೆ. ನಿಮ್ಗೆ ಈ ರೀತಿ ಮಾಡೋದು ಕಷ್ಟ ಆಗುತ್ತೆ ಅನ್ಸಿದ್ರೆ ಬಾಳೆ ಎಲೆ ಮೇಲೆ ರೊಟ್ಟಿ ತಟ್ಬಿಟ್ಟು ಅದನ್ನು ಹೆಂಚಿನ ಮೇಲೆ ಹಾಕಿ ಕೂಡ ರೊಟ್ಟಿ ಮಾಡ್ಕೊಳ್ಬಹುದು. ಈಗ ಎಲ್ಲ ಕಡೆ ತಿರುಗಿಸಿ ರೊಟ್ಟಿನ ಹದವಾಗಿ ಬೇಯಿಸ್ಕೊಳ್ಬೇಕು. ಇದು ತೆಳ್ಳಗೆ ತಟ್ಕೊಂಡ್ರೆ ಒಂದೇ ಕಡೆ ಬೇಯಿಸ್ಕೊಂಡ್ರೂ ಸಾಕು. ಮತ್ತು ತಿರುಗಿಸಿ ಹಾಕಿ ಬೇಯಿಸಬೇಕು ಅಂತ ಏನಿಲ್ಲ. ಅವರೆಕಾಳು ಈಗಾಗಲೇ ಬೆಂದಿರೋದ್ರಿಂದ ರೊಟ್ಟಿನ ತುಂಬ ಹೊತ್ತು ಬೇಯಿಸ್ಬೇಕಂತನೂ ಇಲ್ಲ. ಮತ್ತು ನೋಡಿ, ಈ ರೊಟ್ಟಿನ ಹೆಂಚಿಂದ ತೆಗೆಯೋದು ಕಷ್ಟ ಆಗಲ್ಲ, ಸುಲಭವಾಗಿ ಬಂದ್ಬಿಡತ್ತೆ. ನಾನೀಗಾಗಲೇ ಸುಮಾರು ಥರದ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ವಿಡಿಯೋವನ್ನು ಹಾಕಿದ್ದೀನಿ. ಬೇಕಾದರೆ ಒಂದ್ಸಲ ನೋಡಿ. ಈ ರೊಟ್ಟಿನ ಚಟ್ನಿ ಪುಡಿ, ಬೆಣ್ಣೆ, ತುಪ್ಪ ಯಾವುದ್ರ ಜೊತೆ ಬೇಕಾದರೂ ತಿನ್ನಬಹುದು. ಉಪ್ಪು ಖಾರ ಹದವಾಗಿದ್ದರೆ ಬೇರೆ ಏನೂ ಬೇಡ, ರೊಟ್ಟಿನ ಹಾಗೆ ತಿಂದ್ಬಿಡಬಹುದು. ಅಷ್ಟು ರುಚಿಯಾಗಿರುತ್ತೆ. ಈಗ ರುಚಿಯಾದ ಅವರೆಕಾಳು ರೊಟ್ಟಿ ತಿನ್ನಕ್ಕೆ ಸಿದ್ಧವಾಗಿದೆ. ನಿಮಗೆ ಈ ಅವರೆಕಾಳು ರೊಟ್ಟಿ ಇಷ್ಟ ಆದರೆ ನೀವು ಒಂದ್ಸಲ ಮಾಡಿ ನೋಡಿ. ಹೇಗೆ ಬಂತು, ನಿಮ್ಮನೇಲೆಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.